ಇಂಡಸ್ಟ್ರಿಗೆ ಬರೋವಾಗ ಆಗಿರ್ಬೋದು ಅಥವಾ ಬಂದ್ಮೇಲೆ ಆಗಿರ್ಬೋದು, ಯಾವ್ದಾದ್ರು ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಅಥವಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡೋದಾದ್ರೆ? ಗುಡ್ ಎಕ್ಸ್ಪೀರಿಯನ್ಸ್ ಎಲ್ಲಾರ್ಗೂ ಅಂದ್ರೆ, ಸೊ ನೀವ್ ಆಕ್ಟರ್ ಆಗ್ಬೇಕು ಅಂತ ಬಂದಾಗ ನಿಮ್ಗೆ ನೀವ್ ಆಕ್ಟರ್ ಇಲ್ವಾ ಅಂತ ಗೊತ್ತಾಗಕ್ಕೆ ಒಂದಷ್ಟು ಟೈಮ್ ಬೇಕಾಗುತ್ತೆ. ಅಂದ್ರೆ ನಿಮ್ಮಲ್ಲಿ ನೀವು ಒಬ್ಬ ನಟನ್ ಕಂಡ್ಕೊಳಕ್ ಒಂದಷ್ಟು ಟೈಮ್ ಬೇಕಾಗುತ್ತೆ. ಅಂಡ್ ಅದೆಲ್ಲ ಆಗಿ ನೀವು ಥಿಯೇಟರ್, ನಾನು ತುಂಬಾ ದೊಡ್ಡ ದೊಡ್ಡ ಹೆಸರುಗಳ ಜೊತೆ ಥಿಯೇಟರ್ ಮಾಡಿದೀನಿ. ನನ್ ಫಸ್ಟ್ ನಾಟಕ ಮಾಡಿದ್ದು ಇವರು ಗಿರೀಶ್ ಕಾರ್ನಾಡ್ ಅವ್ರ ಸರ್ ಜೊತೆ, ಅಂಡ್ ಬಸು ಸರ್ ಜೊತೆ ಕೆಲಸ ಮಾಡಿದೀನಿ, ಜಫರ್ ಸರ್ ಜೊತೆ ಕೆಲಸ ಮಾಡಿದೀನಿ. ಸೊ ವೆರಿ ಬಿಗ್ ನೇಮ್ಸ್, ಅಂದ್ರೆ ಇಂಡಿಯನ್ ಥಿಯೇಟರ್ ಅಲ್ಲಿ ದೇ ಆರ್ ವೆರಿ ಬಿಗ್ ನೇಮ್ಸ್. ಸೊ ನಂಗೆಲ್ಲೋ ಅಲ್ಲೊಂದು ಕಾನ್ಫಿಡೆನ್ಸ್ ಇತ್ತು ದಟ್ ಅಂದ್ರೆ ಇವರೆಲ್ಲ ನಂಗೆ ರೋಲ್ಸ್ ಕೊಡ್ತಾ ಇದಾರೆ, ಕಾಸ್ಟ್ ಮಾಡ್ತಾ ಇದಾರೆ ಅಂದ್ರೆ ಏನೋ ನೋಡಿದಾರೆ, ಐ ಆಮ್ ನಾಟ್ ಬ್ಯಾಡ್ ಅಂತ. ಆದ್ರೆ ಅದು ಟು ಕನ್ವರ್ಟ್ ಇನ್ ಟು ಅಂದ್ರೆ ನೀವು ಟೆಲಿವಿಷನ್ ಫೇಮ್ ಇರ್ಬೋದು, ಇನ್ನೇನೋ ಇರ್ಬೋದು, ಮನಿ ಇರ್ಬೋದು, ಅದು ಸ್ವಲ್ಪ ಡಿಲೇ ಆಗುತ್ತೆ. ಅಂಡ್ ಆ ಒಂದಷ್ಟು ವರ್ಷ ನೀವು ಕಾಯ್ತಾ ಇರ್ತೀರಾ, ಒಂದಿನ ನಾನು ಫೇಮಸ್ ಆಗ್ತೀನಿ, ಒಂದಿನ ನನ್ಗೂ ಜನ ಬಂದು ಸೆಲ್ಫಿ ತಗೋತಾರೆ, ಅದೆಲ್ಲ ಒಂದ್ ಕನ್ಸಿರುತ್ತಲ್ವಾ. ಸೊ ದ ಫಸ್ಟ್ ಮೂಮೆಂಟ್ ವಾಸ್, ನಾವ್ ಕಂಠೀರವಾದಲ್ಲಿ ಶೂಟ್ ಮಾಡ್ತಾ ಇದ್ವಿ, ಅಂಡ್ ಪುನೀತ್ ಸರ್ ಸ್ಮಾರಕ ಇದೆಯಲ್ಲ ಅಲ್ಲಿ, ಅಂಡ್ ನಮ್ಮನೆಯವರ ರಾಣಿ ಶೂಟ್ ಮಾಡ್ತಾ ಇದ್ವಿ. ಅಂಡ್ ಅವಾಗ ಅಲ್ಲಿ ತುಂಬಾ ಜನ ಬರ್ತಾ ಇರ್ತಾರೆ. ಅವಾಗ ಫಸ್ಟ್ ಟೈಮ್ ಐ ಗಾಟ್ ಮಾಬ್ಡ್, ಅಂದ್ರೆ ಒಂದಷ್ಟು ಜನ ಸೇರ್ಕೊಂಡು ಸೆಲ್ಫಿ ಎಲ್ಲ ತೆಕ್ಕೊಂಡು, ಅಂದ್ರೆ ಲೈಫಲ್ಲಿ ಫಸ್ಟ್ ಟೈಮ್ ಆಗೋದು. ನಾನು ಅವಾಗ ಪೋಸ್ಟ್ ಮಾಡಿದ್ದೆ ಅದ್ರ ಬಗ್ಗೆ. ನಿಮ್ಮ ಎಲ್ಲ ಫಸ್ಟ್ ಸ್ಪೆಷಲ್ ಆಗಿರುತ್ತೆ, ನಿಮ್ಮ ಫಸ್ಟ್ ಸ್ಕೂಲು, ಫಸ್ಟ್ ಲವ್, ಫಸ್ಟ್ ಸೆಲೆಬ್ರಿಟಿ ಮೂಮೆಂಟ್. ಸೊ ನನ್ನ ಫಸ್ಟ್ ಸೆಲೆಬ್ರಿಟಿ ಮೂಮೆಂಟ್ ಬೇರೆ ಒಂದಷ್ಟು ಜನ ಬಂದು ಸೆಲ್ಫಿ ತಗೊಂಡಿದ್ದು, ನಿಮ್ ಸೀರಿಯಲ್ ನೋಡ್ತಾ ಇದೀವಿ ಅನ್ನೋದು, ದಾಟ್ ವಾಸ್ ವೆರಿ ಸ್ಪೆಷಲ್. ಬ್ಯಾಡ್ ಮೂಮೆಂಟ್ ಏನಾದ್ರು ಆಗಿದ್ಯಾ? ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಾದ್ರು ಆಗಿದ್ಯಾ? ಇತ್ತೀಚೆಗಾಗಿದ್ ಬ್ಯಾಡ್ ಇದ್ರಲ್ಲಿ ಅದೇ ಬ್ರೋ, ಬಿಗ್ ಬಾಸ್ ಆದ್ಮೇಲೆ ಆ ಒಂದು ವರ್ಷ ಪ್ರಾಜೆಕ್ಟ್ಗಳು ಕ್ಯಾನ್ಸಲ್ ಆಗ್ತಾ ಇತ್ತು, ಯಾವ್ದೋ ಇದ್ ಮಾಡ್ಬೇಕಾಯ್ತು, ಅದ್ ನಿಂತೋಯ್ತು. ಇನ್ನೊಂದ್ ಯಾವ್ದೋ ಪ್ರಾಜೆಕ್ಟ್ ಮೇಲೆ ಒಂದ್ 6-7 ತಿಂಗಳು ಕೆಲಸ ಮಾಡಿ ಅದಾದ್ಮೇಲೆ ನಿಂತೋಯ್ತು. ಆ ಡಿಸೆಂಬರ್ ವಾಸ್ ವೆರಿ ವೆರಿ ಬ್ಯಾಡ್. ಡಿಸೆಂಬರ್ ಅಲ್ಲಿ 2024 ಅಲ್ಲ, ನನ್ನ ಲೈಫಲ್ಲಿ ಏನ್ ಆಗ್ತಾ ಇದೆ ಆಲ್ಮೋಸ್ಟ್ ಝೀರೋಗ್ ಬಂದಿದ್ದೆ ನಾನು. ಎಲ್ಲಾ ಇದ್ರಲ್ಲಿ, ಎಲ್ಲಾ ವಿಚಾರದಲ್ಲಿ, ಪರ್ಸನಲ್ ವಿಚಾರದಲ್ಲಿ, ಫೈನಾನ್ಷಿಯಲ್ ವಿಚಾರದಲ್ಲಿ, ಕರಿಯರ್ ಇದ್ರಲ್ಲಿ, ಅಷ್ಟು ಇದ್ರಲ್ಲಿ ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ನಾನು. ಅಂದ್ರೆ ಇನ್ನೇನು ಆಲ್ಮೋಸ್ಟ್ ಅಂದ್ರೆ ಒಂದೊಂದ್ಸತಿ ನಮ್ ಸುತ್ತಮುತ್ತ ನೆಗೆಟಿವ್ ಇರೋರು ಇರ್ತಾರೆ, ಅಂದ್ರೆ ಇವನ್ ಕರಿಯರ್ ಆಲ್ಮೋಸ್ಟ್ ಮುಗ್ದೇ ಹೋಯ್ತು ಅನ್ನೋ ರೇಂಜಿಗಿತ್ತು. ಬಟ್ ಅವಾಗ ಇಟ್ ವಾಸ್ ವೆರಿ ಡಾರ್ಕ್, ಬಟ್ ಐ ಸ್ಟಿಲ್ ರಿಮೆಂಬರ್ ಅವಾಗ ಪ್ರೇಯಿಂಗ್ ಟು ಗಾಡ್, ಏನೋ ಒಂದ್ ಮಾಡು, ಐ ವಾಂಟ್ ಟು ಗೆಟ್ ಔಟ್ ಆಫ್ ಹಿಯರ್, ನಂಗೆ ಒಂದು ಸಣ್ಣ ರೇ ಆಫ್ ಹೋಪ್ ಕೊಡು ಅಂತ. ಅಂಡ್ ಗಾಡ್ ಹಸ್ ಬಿನ್ ವೆರಿ ಕೈಂಡ್ ಆಫ್ಟರ್ ದಟ್. ಅದಾದ್ಮೇಲೆ ಎಲ್ಲ ಚೆನ್ನಾಗೋಯ್ತು, ಅಂಡ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಆಯ್ತು, ಒಂದಷ್ಟು ಪ್ರಾಜೆಕ್ಟ್ಸ್ ಆಯ್ತು. ಸೊ ಐ ಆಮ್ ವೆರಿ ಹ್ಯಾಪಿ. ಬಿಗ್ ಬಾಸ್ ಅಲ್ಲಿ ಇದ್ದಂತವ್ರು ಯಾರೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ? ವಿನಯ್ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ. ಆಲ್ಮೋಸ್ಟ್ ವೀಕ್ಲಿ ಅಟ್ಲೀಸ್ಟ್ ಒಂದ್ಸತಿ ಆದ್ರೂ ಸಿಗ್ತಾರೆ, ವರ್ಕ್ಔಟ್ ಮಾಡ್ತೀವಿ. ಅಂಡ್ ನಾವೊಂದ್ ಶೋನು ಒಟ್ಟಿಗೆ ಮಾಡಿದ್ವಿ, ಅಂಡ್ ಅದಿಲ್ಲ ಅಂದ್ರೂ ಸಿಗ್ತಾ ಇರ್ತಾರೆ. ಇವನ್ ಇಫ್ ವಿ ಡೋಂಟ್ ವರ್ಕ್ಔಟ್, ವಿ ಸಿಟ್ ಅಂಡ್ ಟಾಕ್. ಅಲ್ಲಿ ಏನಾಗುತ್ತೆ ಅಂದ್ರೆ, ಅಲ್ಲಿ ಬಿಗ್ ಬಾಸ್ ಮನೇಲಿ ನಾವ್ ಒಂದಷ್ಟು ವಿಷಯಗಳು ಮಾತಾಡೋದನ್ನ ಟೆಲಿಕಾಸ್ಟ್ ಮಾಡಕ್ ಆಗಲ್ಲ. ಹಂಗೆ ನಮ್ಮ ಡಾರ್ಕ್ ಹ್ಯೂಮರ್ಗಳು ಅದು ಇದು ಅಂತ. ಸೊ ಈ ಆ ಕಾನ್ವರ್ಸೇಷನ್ಗಳು ಈಗ್ಲೂ ನಡೀತಾ ಇರುತ್ತೆ. ಓಕೆ. ವಿನಯ್ ಬಿಟ್ರೆ ಮೈಕಲ್ ಸಿಗ್ತಾನೆ. ಮೈಕಲ್ ಸಿಗ್ತಾನೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ, ಬಿಕಾಸ್ ಅವನೊಂದ್ 2 ಔಟ್ಲೆಟ್ ಓಪನ್ ಆಗಿದೆ. HSR ಅಲ್ಲಿ ಒಂದು, ಇನ್ನೊಂದ್ ಕಡೆ ಒಂದು. ಸೊ ಅವನು ಸ್ವಲ್ಪ ಆಮೇಲೆ ದೂರ, HSR ಇಸ್ ವೆರಿ ಫಾರ್, ಬಟ್ ಟಚ್ ಅಲ್ಲಿ ಇದ್ದಾನೆ. ವಿ ಸೆಂಡ್ ಅ ಲಾಟ್ ಆಫ್ ಮೀಮ್ಸ್, ಇನ್ಸ್ಟಾಗ್ರಾಮ್ ಅಲ್ಲಿ ಟಚ್ ಅಲ್ಲಿ ಇರ್ತಾನೆ. ಅಂಡ್ ಗೌರಿ ಸರ್ ಸಿಗ್ತಾರೆ ಒಂದೊಂದ್ಸತಿ. ಅವ್ರದ್ದು ಒಂದು ಸ್ಕೂಲ್ ಓಪನ್ ಆಯ್ತು, ಮೀಡಿಯಾ ಸ್ಕೂಲ್, ಅಲ್ಲಿ ಹೋಗಿದ್ದೆ ಲಾಂಚಿಗೆ. ಅಂಡ್ ನಮ್ಮ ಭಾಗ್ಯ ಮ್ಯಾಮ್ ಸಿಕ್ಕಿದ್ರು. ಬಿಗ್ ಬಾಸ್ ಅಲ್ಲಿ ನಾನು ಅವರು ತುಂಬಾ ಜಗಳ ಆಡಿದ್ವಿ. ಅವ್ರು ನನ್ನ ಅಮ್ಮನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ರು. ದಟ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಸೊ ನನ್ಗೆ ಗೊತ್ತಿಲ್ಲ ಭಾಗ್ಯ ಮ್ಯಾಮ್ 100 ಜನ್ಮದಲ್ಲಿ ನಮ್ಮ ಅಮ್ಮನ್ ಕ್ಯಾರೆಕ್ಟರ್ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ.
ಹೋದೆ ಫಸ್ಟ್ ದಿನ ಸೆಟ್ ಅಲ್ಲಿ ಭಾಗ್ಯ ಮ್ಯಾಮ್ ಯಾವಾಗ್ಲೂ ನೆನ್ಪಿಟ್ಕೊಂಡಿರ್ತಾರೆ. ಹ್ಮ್. ನಾನು ಯಾವ್ದೋ ಮೂಮೆಂಟ್ ಅಲ್ಲಿ ಹೇಳಿದ್ನಂತೆ, ಹ್ಮ್. ನನ್ಗೂ ಅವ್ರಿಗೂ ಜಗಳ ಆದಾಗ ಇವ್ರ ಯಾಕೆ ನಮ್ಮ ಅಮ್ಮನ್ ತರ ಆಡ್ತಾ ಇದಾರೆ, ಶಿ ಇಸ್ ನಾಟ್ ಮೈ ಮದರ್ ಅಂತ. ಸೊ ಫಸ್ಟ್ ಅವ್ರು ಸೆಟ್ ಅಲ್ಲಿ ಸಿಕ್ಕಿದಾಗ ಸ್ನೇಹಿತ ಐ ಆಮ್ ಯುವರ್ ಮದರ್ ಹಿಯರ್ ಅಂದ್ರು. ಓಕೆ. ನಾನೊಂದು ರೀಲು ಮಾಡಿ ಹಾಕಿದ್ದೆ, ಹ್ಮ್. ನಾವಿಬ್ರು ಅಲ್ಲಿ ಬಿಗ್ ಬಾಸ್ ಅಲ್ಲಿ ಜಗಳ ಆಡದ್ದು ಮತ್ತೆ ಅವ್ರ ಬರ್ತ್ಡೇಗೆ. ಹ್ಮ್. ಬಟ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಏನಾಗುತ್ತೆ ಅಂದ್ರೆ, ನಾನು ಯಾವಾಗ್ಲೂ ಒಂದ್ ಹೇಳ್ತೀನಿ, ನೀವು ಒಂದ್ ಬುಕ್ ನ ಕವರ್ ನೋಟ್ ಜಡ್ಜ್ ಮಾಡ್ಬೋದು, ಒಂದ್ ಬುಕ್ ನ ಒಂದ್ ಕವರ್ ನೋಟ್ ಜಡ್ಜ್ ಮಾಡಬಾರ್ದು, ಜನನ್ನ ಬಿಗ್ ಬಾಸ್ ಅಲ್ಲಿ ನೋಟ್ ಜಡ್ಜ್ ಮಾಡಬಾರ್ದು ಅಂತ. ಅದೊಂದು ರಿಯಾಲಿಟಿ ಶೋ, ಅಲ್ಲಿ ನಾವು ಕಂಟೆಂಟ್ ಕೊಡಕ್ಕೆ ಏನೋ ಮಾಡ್ತಾ ಇರ್ತೀವಿ, ಆಮೇಲೆ ಅಲ್ಲಿ ಉಳ್ಕೊಬೇಕು ನಾವು ಪ್ರತಿ ವಾರ. ದಟ್ ಇಸ್ ಅ ಫೈಟ್, ದಟ್ ಇಸ್ ಅ ಸ್ಟ್ರಗಲ್. ನಾವು ಈ ವಾರ ಏನಾದ್ರೂ ಮಾಡಿ ಉಳ್ಕೊಳ್ಳೇಬೇಕು ಅಂತ ಇನ್ನೇನೋ ಮಾಡ್ತಾ ಇರ್ತೀವಿ. ಅಂಡ್ ಅಲ್ಲಿ ಇನ್ನೊಂದಷ್ಟು ಅಂದ್ರೆ ಪಾಲಿಟಿಕ್ಸ್ ಇರುತ್ತೆ, ಇನ್ನೇನೋ ಇರುತ್ತೆ. ಸೊ ಅವಾಗ ನಾವ್ ಅಲ್ಲೇನೋ ಒಂದ್ ಇರ್ತೀವಿ, ಹೊರಗಡೆ ಬಂಕ್ ಸಿಕ್ಕಿದಾಗ ನೋಡಿ, ನಾವ್ ಅಷ್ಟ್ ಜಗಳ ಆಡ್ದವ್ರು ಎಲ್ಲೇಳಿ ಬಿಗ್ ಬಾಸ್ ಮನೆಯಲ್ಲಿ 100 ಜನ್ಮಕ್ಕೂ ಸೆಟ್ಟಲ್ ತುಂಬಾ ಚೆನ್ನಾಗಿದ್ವಿ. ಎಲ್ಲರೂ ಕೇಳೋರು, ಭಾಗ್ಯ ಮ್ಯಾಮ್ ಮೊದ್ಲು ನಮ್ ಜೊತೆ ಎಲ್ಲಾ ಮಾತಾಡೋರು, ಯಾವಾಗ್ಲೂ ಸ್ನೇಹಿತ ಜೊತೆ ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ, ಅಲ್ಲಿ ಕಿತ್ತಾಡೋರು ಇಷ್ಟ ಚೆನ್ನಾಗಿದ್ದಾರೆ ಅಂತ. ಸೊ ಹಂಗೆ ಆ ಮನೆ ನಮ್ಮನ್ ಜಗಳ ಮಾಡಂಗ್ ಮಾಡುತ್ತೆ. ಹೊರಗಡೆ ಇದ್ದಾಗ ನಾವ್ ಹಂಗಿರಲ್ಲ. ಹೌದು. ನಂಗೆ ಸುಮಾರು ಜನ ಹೇಳಿದ್ದಾರೆ, ಸರ್ ನಿಮ್ ಬಿಗ್ ಬಾಸ್ ಅಲ್ಲಿ ನೋಡ್ಕೊಂಡು ಏನೋ ಅನ್ಕೊಂಡಿದ್ವಿ, ಬಟ್ ನೀವ್ ಎದುರುಗಡೆ ಸಿಕ್ಕಿದಾಗ ನೀವ್ ಬೇರೆ ತರಾನೇ ಇದೀರಾ. ಅಲ್ಲಿ ವಿ ಹ್ಯಾವ್ ಟು ಫೈಟ್. ನೀವ್ ಅಲ್ಲಿ ಫೈಟ್ ಮಾಡಿಲ್ಲ ಅಂದ್ರೆ ಕಳ್ಸ್ಬಿಡ್ತಾರೆ. ನೀವ್ ಅಲ್ಲಿ ಜಗಳ ಮಾಡ್ಬೇಕು, ಇನ್ನೇನೋ ಮಾಡ್ಬೇಕು, ಕಂಟೆಂಟ್ ಕೊಡ್ಬೇಕು. ಅದಿನ್ನ ನಂಗಿನ್ನೂ ಅರ್ಥ ಇಲ್ಲ ಅದೇನ್ ಕಂಟೆಂಟ್ ಕೊಡ್ತೀವಿ ಅಂತ. ಏನೋ ಒಂದ್ ಮಾಡಿ ವಾರ ಉಳ್ಕೊಬೇಕು. ಸೊ ನೆವರ್ ಜಡ್ಜ್ ಪೀಪಲ್ ಫ್ರಮ್ ನಿಮ್ ಬಿಗ್ ಬಾಸ್ ಅಲ್ಲಿ ಏನ್ ನೋಡ್ತೀರಾ, ಅದು ಒಂದು ಇದಷ್ಟೇ. ಓಕೆ, ಈಗ ಇನ್ನೊಬ್ಬರ ಬಗ್ಗೆ ಕೇಳ್ತೀನಿ, ಆನ್ಸರ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಸೊ ನಮ್ರತಾ ಅವ್ರ ಬಗ್ಗೆ ಒಂದಷ್ಟು ಸೆಟ್ ಆಫ್ ಆಡಿಯನ್ಸ್ ನಿಮ್ಮಿಬ್ಬರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾನೆ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಏನಾದ್ರೂ ಒಂದು ಹೇಳೋದಾದ್ರೆ ಅಥವಾ ಕ್ಲಾರಿಟಿ ಕೊಡೋದಾದ್ರೆ ಅದ್ರ ಬಗ್ಗೆ. ಅಂದ್ರೆ ಅಲ್ಲಿ ಏನು ಕ್ಲಾರಿಟಿ ಕೊಡೋದಿಲ್ಲ, ಅವ್ರ ಪಾಡಿಗೆ ಅವ್ರು ಖುಷಿಯಾಗಿದ್ದಾರೆ, ನನ್ ಪಾಡಿಗೆ ನಾನು ಖುಷಿಯಾಗಿದ್ದೀನಿ. ಈಗ ಡಿಸ್ಕಷನ್ ಮಾಡೋರು ನಿಲ್ಸ್ಬಿಟ್ಟಿದ್ದಾರೆ, ನೀವುಗಳು ಮಾತ್ರ ಡಿಸ್ಕಷನ್ ಮಾಡ್ತೀರಾ, ನನ್ ಕರ್ಸ್ತೀರಾ ಇಂಟರ್ವ್ಯೂ ಕೊಡು ಅಂತ, ಮತ್ತೆ ಅದೇ ವಿಷಯ ಕೇಳ್ತೀರಾ. ಪಾಪ ಅವ್ರು ಖುಷಿಯಾಗಿದ್ದಾರೆ, ನಾನು ಖುಷಿಯಾಗಿದ್ದೀನಿ. ಭೇಟಿ ಆಗಿದ್ರ? ಇಲ್ಲ, ಅವ್ರ ಎಲ್ಲೋ ಸಿಕ್ಕಿ ಭೇಟಿ ಆಗಿಲ್ಲ. ಬಿಗ್ ಬಾಸ್ ನಂತರ ಮೀಟು ಆಗಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.